ಮಂಡ್ಯದಲ್ಲಿ 21.20 ಕೋಟಿ ವೆಚ್ಚದಲ್ಲಿ ಕಾಮಗಾರಿಗೆ ಶಾಸಕ ರವಿಕುಮಾರ್ ಗಣಿಗ ಚಾಲನೆ. ಮಂಡ್ಯ ನಗರದ ಪೊಲೀಸ್ ಕಾಲೋನಿಯಲ್ಲಿ 20 ಲಕ್ಷ ವೆಚ್ಚದ ಅಂಗನವಾಡಿ ಕಟ್ಟಡ ಕಾಮಗಾರಿ, ಗೋಪಾಲಪುರ ಗ್ರಾಮದಲ್ಲಿ 10 ಕೋಟಿ ವೆಚ್ಚದ ರಸ್ತೆ ಕಾಮಗಾರಿ, ಕೋಡಿಹಳ್ಳಿ ಗ್ರಾಮದಲ್ಲಿ 1 ಕೋಟಿ ವೆಚ್ಚದ ಪಿಕಪ್ ನಾಲಾ ಅಭಿವೃದ್ಧಿ ಕಾಮಗಾರಿ ಹಾಗೂ ಬಿಳಿದೇಗಲು ಗ್ರಾಮದಲ್ಲಿ 10 ಕೋಟಿ ವೆಚ್ಚದ ರಸ್ತೆ ಕಾಮಗಾರಿಗೆ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕ ರವಿಕುಮಾರ್ ಗಣಿಗಾರ್ ಅವರು ಗುದ್ದಲಿ ಪೂಜೆ ನೆರವೇರಿಸಿದರು. ಈ ಸಂದರ್ಭದಲ್ಲಿ ಮಂಡ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಲದಂಡಿ, ನಗರಸಭೆ ಸದಸ್ಯರಾದ ಗೀತಾ ಕುಮಾರಸ್ವಾಮಿ, ನಗರಸಭೆ ಅಧ್ಯಕ್ಷರಾದ ಎಚ್.ಎಸ್. ಮಂಜು, ಗ್ಯಾರಂಟಿ ಯೋಜನೆ ಅಧ್ಯಕ್ಷರಾದ ರುದ್ರಪ್ಪ, ಕಾಂಗ್ರೆಸ್ ಮುಖಂಡರಾದ ರವಿ ಭೋಜೇಗೌಡ, ಪಾಪಣ್ಣ, ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರಾದ ಆನಂದ್, ಯುವ ಕಾಂಗ್ರೆಸ್ ಮಂಡ್ಯ ತಾಲೂಕು ಅಧ್ಯಕ್ಷರಾದ ಸುನಿಲ್, ಬಿಳಿದೇಗಲು ಗ್ರಾಮದ ಮುಖಂಡರಾದ ವಿನಯ್ ಸೇರಿದಂತೆ ಇತರರು ಹಾಜರಿದ್ದರು. ಗೋಪಾಲಪುರ 700 ಕೋಟಿ ಕೋಟೆ ಇರಲ್ಲ. ಸಾಗರ ಬಾಪ ನೀವು ಒಂದು 5-6 ಗಂಟೆ ಮುಡುತ್ತೆ ಏನು ಅರ್ಧ ಗಂಟೆ ಶೋಧನ ಬರ್ರಿ. ಇಲ್ಲ ಶೋಧ ಬರೋದಿಲ್ಲ, ಗಾಡಿ ಓಡಿಸ್ಕೊಂಡು ಬರೋದು. ಕೋಟಿ ಬಸರಾಳಿಂದ ಮುತ್ತೇಗೆರೆವರೆಗೂ ಕೆಲಸ ಆಲ್ರೆಡಿ ಆರಂಭ ಆಗೋಗಿದೆ. ಚಿಕ್ಕಮಂಡ್ಯದಿಂದ ಬಿಳಿದೇಗಲುವರೆಗೂ 11 ಕೋಟಿ, 1 ಕೋಟಿದು ಮೊನ್ನೆ ಮಾಡಿದ್ವಿ. 11 ಕೋಟಿಯಲ್ಲಿ ಒಟ್ಟು 5.5 ಕಿಲೋಮೀಟ್ರು ಹೊಸ ರಸ್ತೆ ನಿರ್ಮಾಣ ಆಗ್ತದೆ. ಇನ್ನು ಗುಡಿಗೇನಹಳ್ಳಿ 3 ರಸ್ತೆ ಸಂಪರ್ಕಿಸೋದು 1 ಕೋಟಿ, ಮಾಚ್ಕೊಂಡಹಳ್ಳಿಯಿಂದ ಗಣಗ ಹೋಗೋದು 1 ಕೋಟಿ, ಚಿಕ್ಕಬಾಣಸವಾಡಿದು 1 ಕೋಟಿ, ಇನ್ನೂ 2 ಯಾವುದೋ ಇದೆ. ಒಟ್ಟು 26 ಕೋಟಿ ರೂಪಾಯಿ ರಸ್ತೆ ನಿರ್ಮಾಣಕ್ಕೆ ಇವತ್ತು ಮುನ್ನುಡಿಯನ್ನು ಬರೆದಿದ್ದೀವಿ. ಸಿಎಂ ಸೂಚನೆ ಕೊಟ್ಟರು ನಾಲೆಗಳಿಗೆ ನೀರು ಬಿಡ್ತಾ ಇಲ್ಲ ಅಂತ JDS ಅವರು ಆಕ್ರೋಶ ವ್ಯಕ್ತಪಡಿಸ್ತಾರೆ. ಇಲ್ಲ, ನೀರು ಬಿಡಬೇಕು. ಇವಾಗ ಐ ಪವರ್ ಮೀಟಿಂಗ್ ಮಾಡ್ತೀವಿ ಅಂತ ಹೇಳಿದರೆ ನಾಲೆಗಳಲ್ಲಿ ಬೆಳೆಗಳು ಒಣಗ್ತಾ ಇದೆ. ಕಾಮಗಾರಿಗಳನ್ನ ಮಾಡೋ ನೆಪ ಉಟ್ಕೊಂಡು ತುಂಬ 2 ತಿಂಗಳು ನೀರು ನಿಲ್ಲಿಸೋದು ಸರಿಯಲ್ಲ. ನಾನು ನಿನ್ನೆ ಮಂತ್ರಿಗಳಿಗೂ ಮಾತಾಡಿದ್ದೀನಿ. ಇನ್ನೊಂದು 2 ದಿನದಲ್ಲಿ ನೀರು ಬಿಡೋಂಥ ಕೆಲಸವನ್ನು ಮಾಡ್ತೀನಿ ಅಂತ ಹೇಳಿದ್ದಾರೆ. ಅಲ್ಲ, ಬಾಗಿನ